ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ವಿದ್ಯುತ್ ಇಲಾಖೆಯ ಕಳ್ಳಾಟ, ರೈತರಿಗೆ ಪೀಕಲಾಟ. ಹೂವಿನ ಹಡಗಲಿ ತಾಲೂಕಿನ ಮಕರಬ್ಬಿಗ್ರಾಲದ ರೈತರ ಹೊಲಗಳಿಗೆ ನೀಡುವ ವಿದ್ಯುತ್ ಅತ್ಯಂತ ಕಳಪೆ ಗುಣಮಟ್ಟದಾಗಿದ್ದು, ರೈತರಿಗೆ ಕೊಡುವ 7 ತಾಸು ವಿದ್ಯುತ್ತಿನಲ್ಲಿ ಕೇವಲ 3 ತಾಸು ಮಾತ್ರ ಕೊಡುತ್ತಾರೆ. ಅಲ್ಲದೆ ಹೊಳೆಯ ದಂಡೆಯಲ್ಲಿ ಬರುವ ಅಂಗೂರು, ಕೋಟಿಹಾಳ, ಮಕರಬ್ಬಿ ಗ್ರಾಮಗಳ ರೈತ ಮುಖಂಡರುಗಳು, ರಾಜಕೀಯ ಧುರೀಣರು ಅಕ್ರಮವಾಗಿ ನಿರಂತರ ವಿದ್ಯುತ್ ಅಂದರೆ ಎನ್ಜಿಒ ಲೈನ್ಗಳನ್ನು ಹಾಕಿಕೊಳ್ಳುತ್ತಾರೆ. ಇದರಿಂದ ಗ್ರಾಮಗಳಲ್ಲಿ ಪದೇ ಪದೇ ವಿದ್ಯುತ್ ಲೋಡ್ ಶೂಟಿಂಗ್ ಮಾಡುತ್ತಾರೆ. ರೈತರು ಎನ್ಜಿಒ ಲೈನ್ ಪಂಪ್ ಸೆಟ್ಗೆ ಅಕ್ರಮವಾಗಿ ಹಾಕಿಕೊಳ್ಳುವುದರಿಂದ ತುಂಬಾ ತೊಂದರೆಯಾಗುತ್ತಿದೆ. ಅಲ್ಲದೆ ಮಕರಬ್ಬಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ತೊಂದರೆ ಅನುಭವಿಸಬೇಕಾಗಿದೆ. ಏಕೆಂದರೆ ಕುಡಿಯುವ ನೀರಿಗೆ ಬಂದಿರುವ ಲೈನ್ಗಳಿಗೆ ರೈತರು ಅಕ್ರಮವಾಗಿ ಪಂಪ್ ಸೆಟ್ಗಳಿಗೆ ಕರೆಂಟ್ ಹಾಕಿಕೊಳ್ಳುತ್ತಾರೆ. ಇದರಿಂದಾಗಿ ತುಂಗಭದ್ರಾ ನದಿಯಿಂದ ಕತ್ತೆಬೆನ್ನೂರಿಗೆ ಹಾಗೂ 6 ಹಳ್ಳಿಗಳಿಗೆ ಕುಡಿಯುವ ನೀರು ಸಪ್ಲೈ ಮಾಡಲು ತೊಂದರೆಯಾಗುತ್ತದೆ. ಕಾರಣ, ಹೊಳೆದಂಡೆಯಲ್ಲಿ ಬರುವಂತಹ ಹಳ್ಳಿಗಳಲ್ಲಿ ವಿದ್ಯುತ್ ಕಳ್ಳತನ ಮಾಡಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ರೈತರಿಗೆ ಕೊಡುವ ಲೈನಿನಲ್ಲಿ ಹಾಗೂ ಎನ್ಜಿಒ ಲೈನ್ ಕ್ರಾಸಿಂಗ್ ಇದ್ದಲ್ಲಿ ಕೇಬಲ್ ಅಳವಡಿಸಬೇಕು ಎಂದು ರೈತರು ಆಗ್ರಹಪಡಿಸಿದ್ದಾರೆ. ಇದೇ ರೀತಿಯಾಗಿ ವಿದ್ಯುತ್ ಕಳ್ಳತನ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ಹಿರೇಹಡಗಲಿ ಮತ್ತು ಗಿರಿಯಾಪುರ ವಿದ್ಯುತ್ ವಿತರಣಾ ಕೇಂದ್ರದ ಮುಂದೆ ರೈತರು ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದಾರೆ. ಅಲ್ಲದೆ ಡಿವೆಲ್ ಓಪನ್ ಇರುವ ಸ್ಥಳದಲ್ಲಿ ರೈತರು ಭೇಟಿ ನೀಡಿ ಪ್ರತಿಭಟನೆ ವ್ಯಕ್ತಪಡಿಸಿದರು. ಸುದ್ದಿ ಸಹಾಯ ಅಂಜಪ್ಪ ದಾಸರ್, ಮಕರಬ್ಬಿ. Mais ouça. Vamos lá, nossa, lá tem.